666 ಆಪರೇಷನ್ ಡ್ರೀಮ್ ಥಿಯೇಟರ್ ಭರ್ಜರಿ ಚಿತ್ರೀಕರಣದಲ್ಲಿ ಆಪರೇಷನ್ ಡ್ರೀಮ್ ಥಿಯೇಟರ್ ಶಿವರಾಜ್ ಕುಮಾರ್ ಧನಂಜಯ ನಾಯಕರಾಗಿ ನಟಿಸುತ್ತಿರುವ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಈಗಾಗಲೇ 4 ಹಂತದ ಚಿತ್ರೀಕರಣ ಮುಕ್ತಾಯಗೊಳಿಸಿದೆ. ಈಗ ಔಟ್ಡೋರ್ ಶೂಟಿಂಗ್ ಗಾಗಿ ಚಿತ್ರತಂಡ ಸಜ್ಜಾಗುತ್ತಿದೆ. ಮಾರ್ಚ್ ಹಂತದ ವೇಳೆಗೆ ಪೂರ್ಣ ಶೂಟಿಂಗ್ ಮುಗಿಸುವ ಯೋಜನೆಯನ್ನು ಚಿತ್ರತಂಡ ಹಾಕಿಕೊಂಡಿದೆ. ಕನ್ನಡ ಹಾಗೂ ತೆಲುಗು 2 ಭಾಷೆಯಲ್ಲಿ ಚಿತ್ರ ಮೂಡಿ ಬರುತ್ತಿದೆ. ಹೇಮಂತ್ ರಾವ್ ನಿರ್ದೇಶನದ ಈ ಸಿನಿಮಾವನ್ನು ವೈಶಾಖ್ ಜಯಗೌಡ ನಿರ್ಮಾಣ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಪೈ ಸಿನಿಮಾಗಳು ನೆನಪಿಸುವ ಈ ಚಿತ್ರವನ್ನು ನಿರ್ಮಾಪಕ ವೈಶಾಖ್ ಜಯಗೌಡ ನಿರ್ಮಾಣ ಮಾಡಲು ಕಾರಣ ಚಿತ್ರದ ಕಂಟೆಂಟ್ ಆಗಿದೆ. 666 ಆಪರೇಷನ್ ಡ್ರೀಮ್ ಥಿಯೇಟರ್ ಬಗ್ಗೆ ಮಾತನಾಡುವ ನಿರ್ಮಾಪಕ ವೈಶಾಖ್, ಶಿವಣ್ಣ ಹಾಗೂ ನನ್ನದು 20 ವರ್ಷ ಹಳೆಯ ಒಡನಾಟ. ಬಾಲ್ಯದಿಂದಲೂ ನಾನು ಸಿನಿಮಾಗಳನ್ನು, ಅದರಲ್ಲೂ ವಿಶೇಷವಾಗಿ ಶಿವಣ್ಣ ಅವರನ್ನು ಪ್ರೀತಿಸುತ್ತಾ ಬಂದವನು. ನನ್ನ ಮೊದಲ ಚಿತ್ರ ಶಿವಣ್ಣ ಅವರ ಜೊತೆಗೆ ಇರಬೇಕೆಂದು ಸದಾ ಬಯಸಿದ್ದೆ. ಇನ್ನು ಹೇಮಂತ್ ಎಂ ರಾವ್ ಅವರು ಕವಲುದಾರಿ ನೋಡಿದ ಮೇಲೆ ನಾನು ಅವರ ಅಭಿಮಾನಿಯಾದೆ. ಅವರು ಇಂದು ದೇಶದ ಅತ್ಯುತ್ತಮ ನಿರ್ದೇಶಕರಲ್ಲಿ ಒಬ್ಬರು ಎಂದು ನಾನು ಹೆಮ್ಮೆಯಿಂದ ಹೇಳುತ್ತೇನೆ. ನನ್ನ ನೆಚ್ಚಿನ ನಾಯಕನನ್ನು ಅಷ್ಟೇ ಪ್ರತಿಭಾವಂತ ನಿರ್ದೇಶಕರೊಂದಿಗೆ ಸೇರಿಸುವುದು ನನ್ನ ಬಹಳ ದಿನಗಳ ಆಸೆಯಾಗಿತ್ತು. ಧನಂಜಯ್ ಅವರ ಕೆಲಸದ ಬಗೆಗಿನ ಹಸಿವು ಮತ್ತು ಸಮರ್ಪಣಾ ಭಾವ ನನಗೆ ತುಂಬಾ ಇಷ್ಟ. ಸಿನಿಮಾವನ್ನು ಪ್ರಾಣದಷ್ಟು ಪ್ರೀತಿಸುವ ಇಂತಹ 3 ವ್ಯಕ್ತಿಗಳು ನನ್ನ ಮೊದಲ ಪ್ರಾಜೆಕ್ಟ್ನಲ್ಲಿ ಇರಬೇಕೆಂದು ನಾನು ಬಯಸಿದ್ದೆ ಎನ್ನುತ್ತಾರೆ. 70ರ ಕಾಲಘಟ್ಟದಲ್ಲಿ ತಯಾರಾಗುತ್ತಿರುವ 666 ಆಪರೇಷನ್ ಡ್ರೀಮ್ ಥಿಯೇಟರ್ಗಾಗಿ ಕಲಾ ನಿರ್ದೇಶಕ ವಿಶ್ವಾಸ ಅದ್ದೂರಿ ಸೆಟ್ ಹಾಕಿದ್ದಾರೆ. ಚಿತ್ರದಲ್ಲಿ ಶಿವಣ್ಣ ಹಾಗೂ ಧನಂಜಯ್ ರೆಟ್ರೋ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ನಾಯಕಿಯಾಗಿ ಪ್ರಿಯಾಂಕಾ ಮೋಹನ್ ಸಾಥ್ ಕೊಟ್ಟಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದೆ ನೋಡೋದ್ರಲ್ಲಿ ಸಿಗೋವರೆಗೂ ಧನ್ಯವಾದಗಳು.